Hi children. Yesterday we completed up to form. Means the clock is saying the story to the barometer. So now there is no one clock in the farm in the village. It is the only clock in the entire village. Farmer Bob has bought this one. Just to see me. Children would also come visiting the try to read the time. Yes, ಮಕ್ಕಳು ಕೂಡ ಆ ಸಮಯನ ತಿಳ್ಕೊಳ್ಳಿಕ್ಕೆ ಬರ್ತಾ ಇದ್ರು. They would say it is 5:30 when it would be 2:30. ಆ ಮಕ್ಕಳು ಹಾಫ್ ಪಾಸ್ಟ್ ಫೈವ್ ಅಂದರೆ ಐದೂವರೆ ಟೈಮ್ ಇಟ್ ವುಡ್ ದೇ ವುಡ್ ಸೇ ಐದೂವರೆ ಅಂತ ಹೇಳ್ತಾ ಇದ್ರು ಯಾವಾಗ ಎರಡೂವರೆ ಆದಾಗ ಆ ಥರ ಹೇಳ್ತಾ ಇದ್ರು ಗ್ರ್ಯಾಂಡ್ ಫಾದರ್ ಕ್ಲಾಕ್ ಚಕಲ್ಡ್ ಆಟ್ ದ ಮೆಮೊರಿ ಎಸ್ ಹಿಯರ್ ದ ಟೋಟಲಿ ಗ್ರ್ಯಾಂಡ್ ಫಾದರ್ ಕ್ಲಾಕ್ it is the only clock in the entire village and the children came to see the time in the when it was new. Okay, chuckle means this is smiling. There was a sheepdog named Max. Here is a sheepdog. This is a we called sheepdog means this is a dog in the group of sheep. It is the it would be including this sheep dog. This is name is Max. ಈ ಕುರಿಯನ್ನ ಕಾಯೋ ನಾಯಿ ಇದು. He was everybody's favorite. It is everybody's ಎಲ್ರದ್ದು ಫೇವ್ರೇಟ್ ಆಗಿತ್ತು ಈ ನಾಯಿ. He was very playful and allowed even the mice to nibble at his food in the kennel. Yes, this is kennel, dog's house. ಅಲ್ಲಿ ಆ ಇಲಿಗಳನ್ನ ನೋಡಿದ್ರೆ ಎಲ್ಲ ನಾಯಿಗಳು ತಿಂತವೆ. ಆದರೆ ಇದು ಇಲಿಗಳನ್ನ ಅಲ್ಲಿ ಬಂದರೂ ಕೂಡ ಏನು ಮಾಡ್ತಿರ್ಲಿಲ್ಲ. ಬಟ್ ಹಿ ಗಾರ್ಡೆಡ್ ದ ಶೀಪ್ ರೆಸ್ಪಾನ್ಸಿಬಲಿ. ಆದರೆ ಕುರಿಗಳನ್ನ ಚೆನ್ನಾಗಿ ಕಾಯ್ತಾ ಇತ್ತು. He took his duties very seriously. He would stand guard at Jeff's crib when his mother was busy feeding the other animals at the farm. No one told him to just did it. ಆ ಫಾರ್ಮರ್ ಬಾಬ್ನ ಹೆಂಡತಿ ಅಂದರೆ ಫಾರ್ಮರ್ ಜಬ್ ಸಣ್ಣಾಗಿದ್ದಾಗ ಆ ತೊಟ್ಟಿಲ ಹತ್ರ ಹೋಗಿ ಅದನ್ನ ಆ ತೊಟ್ಟಿಲ ಹತ್ರ ಹೋಗಿ ತೊಟ್ಟಿಲನ್ನ ಕಾಯ್ತಾ ಇತ್ತು. ಸಡನ್ಲಿ ಒನ್ ಡೇ ಮ್ಯಾಕ್ಸ್ ಬಿಕಮ್ ಇಲ್. ಆದರೆ ಆಕಸ್ಮಿಕವಾಗಿ ಒಂದಿನ ಮ್ಯಾಕ್ಸ್ಗೆ ಆರಾಮ್ ತಪ್ಪಿತು. ಆ್ಯಂಡ್ ವಿದಿನ್ ಎ ವೀಕ್ ಹಿಸ್ ಕಂಡೀಷನ್ ವರ್ಸನ್. ಬರೀ ಒಂದೇ ವಾರದಲ್ಲಿ ಅದು ನೆಲಕ್ಕೆ ಬೀಳೋ ಥರ ಆಗ್ಬಿಡ್ತು. ಅಂದರೆ ಪೂರ್ತಿ ಆರಾಮ್ ತಪ್ಪೋದಕ್ಕೆ. ಹಿ ವಾಸ್ ನಾಟ್ ಏಬಲ್ ಟು ಈಟ್. ಅದಕ್ಕೆ ತಿನ್ನೋಕ್ಕೂ ಆಗ್ತಾ ಇಲ್ಲ. ಫಾರ್ಮರ್ ದ್ಯಾಟ್ ಬಾಬ್ ದಟ್ ಮ್ಯಾಕ್ಸ್ ವಿಲ್ ನೆವರ್ ಬಿ ಏಬಲ್ ಟು ಗೆಟ್ ಅಪ್ ಅಗೇನ್. ದಟ್ ಹಿ ವಿಲ್ ಬಿ ಇನ್ ಅ ಪೇನ್ ಫಾರ್ ಆಸ್ ಲಾಂಗ್ ಆಸ್ ಹಿ ಈಸ್. ಇಲ್ಲಿ ನೋಡ್ರಿ, ಫಾರ್ಮರ್ ಬಾಬ್ ಹೇಳ್ತಾ ಇದ್ದಾನೆ ಮ್ಯಾಕ್ಸ್ ವಿಲ್ ನೆವರ್ ಬಿ ಏಬಲ್ ಟು ಗೆಟ್ ಅಗೇನ್. ನಾಯಿ ಅಂದರೆ ಮ್ಯಾಕ್ಸ್ ಅಂದರೆ ನಾಯಿ ಇನ್ನು ಯಾವತ್ತೂ ಅದು ಮೇಲೆ ಕೇಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾಕಂದರೆ ಗಾಯ ಆಗಿದೆ ಮತ್ತು ನೋವಾಗಿದೆ. ಲಾಂಗ್ ಆ್ಯಸ್ ಹಿ ಲೀವ್ಸ್, ಸಾಯೋವರೆಗೂ ಕೂಡ ನೋವಲ್ಲಿ ಇರಬೇಕಿದು. ಫಾರ್ಮರ್ ಬಾಬ್ ಆ್ಯಂಡ್ ಹಿಸ್ ವೈಫ್ ಜಮಾ ವೇರ್ ಅಪ್ಸೆಟ್. ಅಂದರೆ ಜಮಾ ಅಂತಂದರೆ ಇಲ್ಲಿ ಈ ಫಾರ್ಮರ್ ಬಾಬ್ನ ಹೆಂಡತಿ ಅಂದರೆ ಜಫ್ನ ಫಾದರ್ ಮದರ್ ಇಬ್ಬರು ಕೂಡ ತಲೆ ಕೆಡಿಸ್ಕೊಂಡಿದ್ರು. ದೇ ಟ್ರೈ ಟು ಮೇಕ್ ಮ್ಯಾಕ್ಸ್ ಆ್ಯಸ್ ಕಂಫರ್ಟೇಬಲ್. ಅವರಿಬ್ಬರು ಕೂಡ ನಾಯಿನ ಹೇಗಾದರೂ ಮಾಡಿ ಆರಾಮ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ರು. ಬಟ್ ಮ್ಯಾಕ್ಸ್ ಕಂಟಿನ್ಯೂ ಟು ಬಿ ಇನ್ ಪೇನ್. ಅಂದರೆ ಏನು ಮಾಡ್ತು ನಾಯಿ ಆ ನೋವಲ್ಲೇ ಕೊರಗ್ತಾ ಇತ್ತು. ದೆನ್ ಒನ್ ಡೇ ಈ ಟೋಲ್ಡ್ ಜಮಾ ಐ ಡೋಂಟ್ ಥಿಂಕ್ ಮ್ಯಾಕ್ಸ್ ವಿಲ್ ಗೆಟ್ ಎನಿ ಬೆಟರ್. ಆದರೆ ಮ್ಯಾಕ್ಸ್ಗೆ ಜಮ್ಮಾಗಿ ಹೇಳ್ತಾಳೆ ಫಾರ್ಮರ್ ಬಾಬ್ ಹೇಳ್ತಾನೆ ನಾಯಿ ಇನ್ಯಾವತ್ತೂ ಕೂಡ ಆರಾಮ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಐ ಕಾಂಟ್ ಬಿಯರ್ ಟು ಸಿ ಹಿಮ್ಸ್ ಲೈಕ್ ದಿಸ್. ನನಗೆ ಈ ಥರ ನೋಡೋಕ್ಕೆ ಸಾಧ್ಯ ಇಲ್ಲ. ವಿ ಮಸ್ಟ್ ಪುಟ್ ಹಿಮ್ ಟು ಸ್ಲೀಪ್. ಅದನ್ನು ಮನ್ಕೊಳಕ್ಕೆ ಬಿಟ್ಬಿಡು. ಕಾಲ್ ಮೀ ಇನ್ ವೆನ್ ದ ಕ್ಲಾಕ್ ಸ್ಟ್ರೈಕ್ಸ್ ಒನ್. ಆದರೆ ವಿ ಮಸ್ಟ್ ಪುಟ್ ಹಿಮ್ ಟು ಸ್ಲೀಪ್, ಮನ್ಕೊಳಕ್ಕೆ ಬಿಡು, ನಾವು ಹೋಗೋಣ. ಕಾಲ್ ಮೀ ಇನ್ ಒನ್. ಆದರೆ ನನ್ನನ್ನು ಕರಿ ಯಾವಾಗ ಗಂಟೆ ಅಂದರೆ ಕ್ಲಾಕು ಚಕಲ್ಡ್ ಅಂದರೆ ಕ್ಲಾಕ್ ಯಾವಾಗ ಸೌಂಡ್ ಮಾಡುತ್ತೋ ಆವಾಗ ನನ್ನ ಕರಿ ಅಂತ ಹೇಳಿ ಬಾಬ್ ಅಲ್ಲಿಂದ ಹೊರಟೋಗ್ತಾನೆ. ಐ ಪುಟ್ ಹಿಮ್ ಟು ರೆಸ್ಟ್. ಜಮಾ ಆಲ್ಸೋ ಹ್ಯಾಡ್ ಟಿಯರ್ಸ್ ಇನ್ ಹರ್ ಐಸ್. ಜಮಾ ಅಳ್ತಾ ಇದ್ದಾಳೆ. ಐ ಥಿಂಕ್ ದಟ್ ಈಸ್ ಐ ಥಿಂಕ್ I think that is the good way
Uh, 1 minute. Here, Jama is had tears in her eyes. I think that is the best way out of Formax. But it will break my heart. ಹೌದಾ? ಈ ನಾಯಿಗೆ ಆರಾಮ್ ತಪ್ಪಿತಲ್ಲ, ಆವಾಗ ಜಮ್ಮಾಗೆ ತುಂಬ ದುಃಖವಾಗಿತ್ತು. ದುಃಖವಾದ ಸಮಯದಲ್ಲಿ ನಾಯಿನ ಹೇಗಾದರೂ ಮಾಡಿ ಗುಣಪಡಿಸ್ಬೇಕು ಅನ್ನೋದೇ ಅವಳ ಆಸೆ ಆಗಿತ್ತು. ಆದರೆ ಗುಣ ಆಗ್ತದಲ್ಲ ನೋಡೋಣ ನಿಂತ್ಕೊಳ್ರಿ. ನೆಕ್ಸ್ಟ್ ಪೇಜ್. ಇಲ್ಲಿ ಮೈನ್ ಟು ಜಮ್ಮ ಸೇಯಿಂಗ್ ದಿಸ್ ಬಾಬ್ ವೆಂಟ್ ಇನ್ ಟು ದ ಫೀಲ್ಡ್ಸ್. ಹಾಗಂತ ಹೇಳ್ತಾ ಅಲ್ಲಿಂದ ಹೋಗ್ಬಿಟ್ಟ ಬಾಬ್. ಜಮ್ಮ ಒನ್ ಮಿ ಅಪ್ ಬಟ್ ಆಸ್ ಶಿ ವಾಸ್ ಕ್ರೈಂಗ್ ಸೋ ಮಚ್, ಅಂದರೆ ಜಮ್ಮ ಅಳ್ತಾ ಇದ್ಲು. ಶಿ ಫರ್ಗಾಟ್ ಟು ಫಾಸನ್ ಮೈ ಫೇಸ್. ಇಲ್ಲಿ ನೋಡ್ರಿ, ಫಾಸನ್ ಅಂತಂದ್ರೆ ಗಂಟ್ ಹಾಕೋದು, ಮುಖ ಗಂಟ್ ಹಾಕೋದು. ಶಿ ಲೆಫ್ಟ್ ಇಟ್ ಸ್ವಿಂಗಿಂಗ್ ಓಪನ್. ಈವನ್ ಐ ವಾಸ್ ಫೀಲಿಂಗ್ ಸ್ಯಾಡ್, ಸ್ಯಾಡ್ ಫಾರ್ ಮ್ಯಾಕ್ಸ್, ಸ್ಯಾಡ್ ಫಾರ್ ಫಾರ್ಮರ್ ಬಾಬ್, ಸ್ಯಾಡ್ ಫಾರ್ ಜಮ್ಮ. ಜಫ್ ವಾಸ್ ಸ್ಟಿಲ್ ಎ ಬೇಬಿ ಆಟ್ ದಟ್ ಟೈಮ್. ನೋಡಿ, ಇದು ಕ್ಲಾಕ್ ಸ್ಯಾಡ್ ಆಗಿತ್ತಂತೆ. ಯಾಕೆ ಸ್ಯಾಡ್ ಆಗಿತ್ತಂದ್ರೆ ಯಾರ್ಯಾರ ಮೇಲೆ? ಸ್ಯಾಡ್ ಫಾರ್ ಮ್ಯಾಕ್ಸ್, ಮ್ಯಾಕ್ಸ್ ನಾಯಿ. ಸ್ಯಾಡ್ ಫಾರ್ ಫಾರ್ಮರ್ ಬಾಬ್ ಅಂದರೆ ಮಾಲೀಕನಿಗೆ. ಸ್ಯಾಡ್ ಫಾರ್ ಜಮ್ಮ ಮದರ್ಗೆ. ಜಫ್ ವಾಸ್ ಸ್ಟಿಲ್ ಎ ಬೇಬಿ ಅಟ್ ದ ಟೈಮ್. ಜಫ್ ಅವಾಗಿನ ಮಗುವಾಗಿದ್ದ. ಐ ವಾಸ್ ಗೆಟಿಂಗ್ ರೆಡಿ ಟು ಸ್ಟ್ರೈಕ್ ಒನ್ ವೆನ್ ಎ ಮೌಸ್ ಕೇಮ್ ಕ್ರೀಪಿಂಗ್ ಥ್ರೂ ದ ಓಪನ್ ಡೋರ್. ಇನ್ನೇನು ಸ್ಟ್ರೈಕ್ ಆಗೋ ಸಮಯದಲ್ಲಿ ಮೌಸ್ ಒಳಗಡೆ ಹೋಗಿತ್ತು. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಹೋಗಿ ಕೂತಿದೆ ನೋಡಿ, ಇಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಓಪನ್ ದ ಡೋರ್, ಕ್ರಾಸ್ಡ್ ದ ಫ್ಲೋರ್, ಕ್ಲೈಂಬ್ಡ್ ಅಪ್ ಮೈ ಬಾಡಿ ಆ್ಯಂಡ್ ಪರ್ಚ್ಡ್ ಹಿಮ್ಸೆಲ್ಫ್ ಅಪಾನ್ ಮೈ ಬಿಗ್ ಹ್ಯಾಂಡ್. ಇಲ್ಲಿ ನೋಡಿ, ಬಿಗ್ ಹ್ಯಾಂಡ್ ಇದು. ಈ ಬಿಗ್ ಹ್ಯಾಂಡ್ ಮೇಲೆ ಕೂತ್ಕೊಂಡು ಅದನ್ನು ಎಳೆದ್ಬಿಡ್ತು. ಅವಾಗ ಅದು ಫಾರ್ಮರ್ ಜಫ್ಗೆ ಕರೆಯೋಕ್ಕಾಗಲಿಲ್ಲ ಜಮ್ಮ. ನ್ಯಾಚುರಲಿ ಹಿಸ್ ವೇಟ್ ಪ್ರಿವೆಂಟೆಡ್ ಮೀ ಫ್ರಮ್ ಸ್ಟ್ರೈಕಿಂಗ್ ದ ಹವರ್. ದಟ್ ವಾಸ್ ದ ಫಸ್ಟ್ ಟೈಮ್ ಎವರ್ ದಟ್ ಐ ಫೇಲ್ ಟು ಡೂ ಮೈ ಡ್ಯೂಟಿ. ಎಸ್, ಇದನ್ನು ಯಾರು ಹೇಳ್ತಾರೆ ಅಂದರೆ ಫಾರ್ಮರ್ ಜಮ್ಮ ಹೇಳ್ತಾಳೆ. ಯಾಕಂತಂದರೆ ಫಾರ್ಮರ್ ಬಾಬು ಒಂದು ಸ್ಟ್ರೈಕ್ ಆದಮೇಲೆ ಕರಿ ಅಂತ ಹೇಳಿರ್ತಾನೆ, ಆದರೆ ಆಕೆಗೆ ಕರಿಯೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಇಲಿ ಹೋಗಿ ಕೂತ್ಕೊಂಡು ಎಳೆದು ಬಿಡ್ತಾ ಇದೆ, ಅಲ್ಲಿ ಸ್ಟ್ರೈಕ್ ಆಗೋಕ್ಕೆ ಸಾಧ್ಯ ಇಲ್ಲ. ನ್ಯಾಚುರಲಿ ಹಿಸ್ ವೇಟ್ ಪ್ರಿವೆಂಟೆಡ್ ಮೀ ಫ್ರಮ್ ಸ್ಟ್ರೈಕಿಂಗ್ ದ ಅವರ್. ನೋಡಿ, ಅದನ್ನು ಆಗ್ತಾ ಇಲ್ಲ. ದಟ್ ವಾಸ್ ದ ಫಸ್ಟ್ ಟೈಮ್ ಎವರ್ ದಟ್ ಐ ಫೇಲ್ ಟು ಡೂ ಮೈ ಡ್ಯೂಟಿ. ಇದು ಫಸ್ಟ್ ಟೈಮ್ ತನ್ನ ಡ್ಯೂಟಿಯನ್ನು ಮಾಡಲಿಕ್ಕಾಗಲಿಲ್ಲ. ಬಿಕಾಸ್ ಐ ಡಿಡ್ ನಾಟ್ ಸ್ಟ್ರೈಕ್ ಒನ್. ನೋಡಿ, ಒಂದ್ಸತಿ ಸ್ಟ್ರೈಕ್ ಆಗಲಿಲ್ಲ. ಜಮ್ಮ ಡಿಡ್ ನಾಟ್ ಕಾಲ್ ಬಾಬ್ ಇನ್. ಜಮ್ಮ ಅದನ್ನು ಜಮ್ಮ ಬಾಬ್ನ ಕರೆಯಕ್ಕಾಗಲ್ಲ. ಆ್ಯಂಡ್ ಬಾಬ್ ಆಲ್ಸೋ ಫಾರ್ಗಾಟ್ ಅಬೌಟ್ ಇಟ್ ಟಿಲ್ ಹಿ ಕೇಮ್ ಹೋಮ್ ಇನ್ ದ ಈವ್ನಿಂಗ್. ನೋಡಿ, ಸ್ಟ್ರೈಕ್ ಆದಮೇಲೆ ಬಾ ಅಂತ ಹೇಳಿ ಕರಿಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಇಲಿ ಹೋಗಿ ಏನು ಕುತ್ಕೊಂಡಿತ್ತು, ಅವಳು ಕರೆಯೋಕ್ಕೆ ಆಗಲಿಲ್ಲ ಬಾಬ್ನ. ಅವನು ಸಾಯಂಕಾಲ ಬಂದ ಮನೆಗೆ. ಆ್ಯಸ್ ಹಿ ಸ್ಯಾಟ್ ಡೌನ್ ಫಾರ್ ಹಿಸ್ ಸಪರ್, ಅಂದರೆ ರಾತ್ರಿ ಊಟಕ್ಕೆ ಕೂತ್ಕೊಂಡಿರ್ತಾರೆ. ವಾಟ್ ಡು ಯು ಥಿಂಕ್ ಹಿ ಸಾ? ನೋಡಿ, ಏನು ನೋಡ್ತಾರೆ ಕೂತ್ಕೊಂಡಾಗ? ಮ್ಯಾಕ್ಸ್ ಕಮ್ ಇನ್ ಟು ದ ರೂಮ್. ಮ್ಯಾಕ್ಸು ತಾನೇ ಎದ್ದು ಬಂದು, ನಾಯಿ ತಾನೇ ಎದ್ದು ರೂಮಿಗೆ ಬಂತು. ಲಿಂಪಿಂಗ್ ಆ್ಯಂಡ್ ಸ್ಯಾಟ್ ಡೌನ್ ಬಿಸೈಡ್ಸ್ ಬಾಬ್. ಲಿಂಪಿಂಗ್ ಅಂದರೆ ಜೋಲ್ ಸೋರಿಸ್ತಾ ನಾಲ್ಗೆನ ಹೊರಗೆ ತೆಗುತ್ತಾ ಆ ಬಾಬ್ನ ಬಲಗಡೆ ಬಂದು ಕುತ್ಕೊಂತು. ಹಿ ವಾಸ್ ವೀಕ್ ಬಟ್ ವ್ಯಾಗಿಂಗ್ ಇಸ್ ಟೇಲ್. ಹಿ ವಾಸ್ ವೀಕ್, ಅದು ತುಂಬ ಸುಸ್ತಾಗಿತ್ತು, ಆದರೂ ಕೂಡ ಬಾಲವನ್ನು ಅಳಗಾಡಿಸ್ತಾ ಇತ್ತು. ಬಾಬ್ ಶಾರ್ಟೆಡ್ ಇಸ್ ಇನ್ ಗ್ಲೀ. ಎಸ್, ಗ್ಲೀ ಮೀನ್ಸ್ ಹ್ಯಾಪಿ. Bob was very happy now. Gemma, see, Max is wagging his tail to welcome me home. Yes, the dog is wagging his tail to welcome his Bob. Bless him, he must be getting better. Yes, ಆಶೀರ್ವಾದ ಮಾಡೋದಕ್ಕೆ ಚೆನ್ನಾಗಿರಲಿ ಅಂತ. ಐ ಆಮ್ ಗ್ಲ್ಯಾಡ್ ಯು ಟು ಡಿಡ್ ನಾಟ್ ಕಾಲ್ ಮೀ ಇನ್ at 1 today. ಐ ಆಮ್ ಗ್ಲ್ಯಾಡ್ ಯು ಡಿಡ್ ನಾಟ್ ಕಾಲ್ ಮೀ ಇನ್ at 1 today. ಇವತ್ತು ನೀನು ಕರೀಲಿಲ್ಲ, ಆದರೂ ನಾನು ಬೇಜಾರಾಗಿದ್ದೆ. ಇವಾಗ ನಂಗೆ ತುಂಬಾ ಖುಷಿಯಾಗಿದೆ ಅಂತ ಬಾಬ್ ಹೇಳ್ತಾನೆ. ಮ್ಯಾಕ್ಸ್ ರಿಕವರ್ಡ್ ಆ್ಯಂಡ್ ಸೂನ್ ಹಿ ವಾಸ್ ಬ್ಯಾಕ್ ಆಟ್ ವರ್ಕ್ ಟು. ಎಸ್, ಮ್ಯಾಕ್ಸ್ ಆಫ್ಟರ್ recovered, it goes to the sheep. That's why it is sheepdog. Nobody knows what made me stop from striking one that day. So you see, the nursery rhyme is wrong.
The mouse ran up the clock, but the clock did not strike one. Very good. That nursery rhyme is what is here. The mouse ran up the clock struck one. Yes, here. The mouse ran up the clock, but the clock did not strike one. Can you change the ending of the poem? Yes, we can change. This is the ending of the poem. So, the clock did not strike one, and the Jamma did not call the Bob. And totally after that, the Max recovered good, and after recovering the poem, it was changed everything. So tomorrow, let's go question answers. Here are the true or false are there. I will give in the WhatsApp group. Okay, question answers I will give in the WhatsApp group. You can write and read in the notebook. Thank you. Have a nice day.